ಈ ನಮ್ಮ ಕತೆಗೆ ನಾಯಕ ಹಾಗೂ ನಾಯಕಿಯರು ಅಕ್ಕಪಕ್ಕದ ಮನೆಯವರು, ಜೊತೆಗೆ ಒಬ್ಬರನ್ನೊಬ್ಬರು ಪರಿಚಯ ಇರುವ ಹತ್ತಿರದ ಸಂಬಂಧಿಗಳು. ಇಂದಿನ ಸಮಾಜದಲ್ಲಿ ಕಾಮ, ಮೋಹ, ಮದ, ಮತ್ಸರ ಇವುಗಳೆಲ್ಲವನ್ನ ದೂರ ಮಾಡಿ ಈ ಸಮಾಜವನ್ನೇ ಬದಲಾವಣೆ ಮಾಡಬೇಕೆಂದಿರುವ ನಮ್ಮ ನಾಯಕ ನಾಯಕಿಯರು. ಸೃಷ್ಟಿಗೆ ಸೂರ್ಯ, ಚಂದ್ರ, ಭೂಮಿ ಎಷ್ಟು ಮುಖ್ಯವೋ ಈ ನಮ್ಮ ಕತೆಗೆ ಈ ಮೂವರು ಅಷ್ಟೇ ಮುಖ್ಯ. ಪ್ರೀತಿ ಪ್ರೇಮ ಎಂದರೆ ಎರಡು ಮನಸ್ಸುಗಳ ಸಮ್ಮಿಲನವಲ್ಲ. ಎರಡು ಮನೆಯ ಸಂಬಂಧಗಳು ಬೆಳೆಯಬೇಕು, ಎರಡು ಮನೆಯ ಮನಸ್ಸು ಒಂದಾಗಬೇಕು, ಅವುಗಳ ಕನಸು ಒಂದಾಗಬೇಕೆನ್ನುವುದೇ ನಮ್ಮ ಚಿತ್ರತಂಡದ ಆರೈಕೆ. ಪ್ರೇಮ, ನಡಿ ಹೋಗೋಣ. ಗುಡಿ ಕಣೆ ಬಂದಿರೋದು, ಇಲ್ಲಾದ್ರೂ ಮೊಬೈಲ್ ಬಿಡು. ಬಿಡೆ, ನಮಗೆ ಬರೋ ದೇವ್ರಿಗೆ ಕೈ ಮುಗಿದ್ರೆ ಆಯ್ತು. Going one, going two, going three, four. Getting it down, getting it down, getting it down, baby. Going one, going two, going three, four. ಮಚ್ಚ, ಬೆಳಿಗ್ಗೆ ಒಬ್ಬ ಹುಡ್ಗಿನ ನೋಡಿದೆ ಮಚ್ಚ, ಸಾಕಾದಾಗಿ ಇಷ್ಟ ಆಗ್ಬಿಟ್ಲು.
ಇಷ್ಟು ದಿನದಿಂದ ನೋಡ್ತಿದ್ದೀನಿ, ಮೊಬೈಲ್ ಯಾಕೆ ಯೂಸ್ ಮಾಡಲ್ಲ? ಕಾಲೇಜಿಗೆ ಮೊಬೈಲ್ ತಂದ್ರೆ ಓದ್ಕೊಳಕ್ಕಾಗಲ್ಲ ಅಂತನಾ? ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸ್ತಿದ್ದಾರೆ ಕಣೆ, ಅವ್ರಿಗೆ ಕಷ್ಟ ಕೊಡೋದು ಬೇಡ ಅಂತ. ಮಕ್ಳಿಗೆ ಮೊಬೈಲ್ ಕೊಡ್ಸಿದ್ರೆ ಕಷ್ಟ ಅಂತ ಯಾಕೆ ತಿಳ್ಕೊಬೇಕು? ದುಡ್ಡು ಖರ್ಚು ಮಾಡಿದರೆ ಕಷ್ಟ ಆಗದೆ ಇನ್ನೇನು ಖುಷಿನ ಆಗುತ್ತೆ. ಮೊಬೈಲ್, ಕರೆನ್ಸಿ ಇಂಥ ಖರ್ಚು ಬೇಡ ಅಂತ ಡಿಸೈಡ್ ಆಗಿದ್ದೀನಿ. ಮದ್ವೆ ಆಗೋರ್ಗೂ ತಾನೇ ನೋಡೋದು, ನೋಡೋರ್ನ ಬೇಡ ಅಂದ್ರೆ ಹುಡುಗಿರ್ ಜಡೆಗೆ ಅವಮಾನ. ಏನೋ ಮೊಬೈಲ್ ಬಗ್ಗೆ ಡೀಪ್ ಡಿಸ್ಕಷನಲ್ಲಿರೋ ಆಗಿದೆ. ಏನೂ ಇಲ್ಲ. ಹೋಗ್ಲಿ, ನಾನು ಕೊಡ್ಸಿರೋ ಓಕೆನಾ? ಮೊಬೈಲ್ ತೊಗೊಂಡ್ರೆ ಜಿಯೋ ಸಿಮ್ ಫ್ರೀ ಅಂತೆ. ನೋ ಥ್ಯಾಂಕ್ಸ್. 1 ಸೆಕೆಂಡ್. ಏನೋ ನಿಮ್ಮ ಫ್ಯಾಮ್ಲಿ ಕಷ್ಟದಲ್ಲಿ ಮುಳುಗೋಗಿದ್ದೇನೋ ಅಂತ ಕೊಡ್ಸೋಣ ಅಂತ ಅಂದ್ಕೊಂಡು ಅಪ್ಪ. ಹಂಗೆ ನಾವು ಅವಾಗ ಮಾತಾಡ್ತಿರ್ಬೋದಲ್ಲ. ಐ ನೋ ಮೈ ಲಿಮಿಟ್ಸ್. ನಾನೀಗ ಹೆಂಗಿದ್ದೀನೋ ಅದರಲ್ಲೇ ಖುಷಿ ಇದ್ದೀನಿ. ನೀನು ನನಗೆ ಮೊಬೈಲ್ ಕೊಡ್ಸೋದು ಬೇಕಿಲ್ಲ. ಏ ಮಧುರ, ನೀನೀಗ ಯಾವ ಜನ್ರೇಷನಲ್ಲಿ ಇದೆಯಾ ಅಂತ ಗೊತ್ತಾ? ಚಿಕ್ಕ ಚಿಕ್ಕ ಮಗು ಕೂಡ ಪ್ಲೇಸ್ಟೋರಲ್ಲಿ ಗೇಮ್ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಗೊತ್ತು. ಸ್ವಲ್ಪ ಜನ ಅಂತೂ ಮೊಬೈಲ್ ಇಲ್ಲದೆ ಜೀವನ ನಡೆಸೋದು ಕಷ್ಟ ಅಂತ ಡಿಸೈಡ್ ಆಗೋಗಿದ್ದಾರೆ. ಅಂಥದ್ರಲ್ಲಿ ನೀನೇನೆ. ನಿಮ್ಮ ಅಜ್ಜಿ ತಾತ ಎಲ್ಲ ಮೊಬೈಲ್ ಯೂಸ್ ಮಾಡ್ತಾ ಇದ್ರಾ? ಅದೆಲ್ಲ ಯಾಕೀಗ? ನನಗದ್ರ ಬಗ್ಗೆ ನೆಸೆಸಿಟಿ ಇಲ್ಲ. ಸೊ ಬಾಯ್. ಓಕೆ, ಐ ಕ್ಯಾಚ್ ಯು ಲೇಟರ್. ನನಗೂ ಫೋನ್ ಕೊಡ್ಸೋ. ಫೋನು ಕಿವಿ ಹತ್ರ ಇಟ್ಕೊಂಡ್ರೆ ಮುಖಾನೇ ಕಾಣೋದಿಲ್ಲ. ಅಷ್ಟು ದೊಡ್ಡ ಫೋನ್ ಇಟ್ಕೊಂಡ್ಬಿಟ್ಟು ಮತ್ತೆ ಫೋನಾ? ಬೇಕು ಅನ್ನೋ ಹುಡುಗಿರ್ನ ಬಿಟ್ಟು ಬೇಡ ಅಂತ ಹೇಳೋ ಹುಡುಗಿರ್ ಹಿಂದೆ ಸುತ್ತೋದೆ ನಿಮ್ಮಂಥ ಹುಡುಗರು ಚಾಳಿ. ಏನು? ಎರಡೆರಡು ಮೊಬೈಲು, ಇಬ್ಬಿಬ್ರು ಬಾಯ್ ಫ್ರೆಂಡ್, ಈಗಿನ ಹುಡುಗಿರಿಗೆ ಫ್ಯಾಷನ್ ಆಗೋಗಿದೆ. ಏನು? ಏನೂ ಇಲ್ಲ. ಇಷ್ಟಪಟ್ಟವ್ರಿಗೆ ಏನೇ ಕೊಡಿಸಿದ್ರು ಕಷ್ಟ ಅನ್ಸಲ್ಲ, ಖುಷಿ ಆಗುತ್ತೆ. ಹೆಣ್ಣು ಹುಟ್ಟಿದ್ರೇ ಭಾರ ಅಂತ ತಿಳ್ಕೊಳ್ಳೋ ತಂದೆ ತಾಯಿಗೆ ಸರಿಯಾದ ಮಗಳೇ ನೀನು. ನಿನಗೂ ನಿಮ್ಮ ಅಕ್ಕನಿಗೂ ಕಂಪ್ಯಾರಿಸನೇ ಇಲ್ಲ. ಅಕ್ಕನ ಥರ ಇದ್ರೆ ಯಾರೂ ಇಷ್ಟಪಡಲ್ಲ. ಫಾರ್ವರ್ಡ್ ಇರೋದೇ ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಎಂಟರ್ಟೈನ್ಮೆಂಟ್ಗೆ ಟಿವಿ, ಸೀರಿಯಲ್, ಬೇಜಾರಾದರೆ ಮೊಬೈಲ್, ಫ್ರೆಂಡ್ಸ್ ಜೊತೆ ಬೈಕಲ್ಲಿ ಜಾಲಿ ರೈಡ್. ಇವೆಲ್ಲ ಕಾಲೇಜ್ ಲೈಫಲ್ಲಿ ಇಲ್ಲ ಅಂದರೆ ಹೇಗೆ? ಇವೆಲ್ಲ ಫೆಸಿಲಿಟೀಸ್ ಬಂದಮೇಲೆ ಸುಳ್ಳು ಹೇಳೋದು ಜಾಸ್ತಿ ಆಗಿ ನಿಜ ಹೇಳೋದು ಕಮ್ಮಿ ಆಗಿರೋದು. ನೀನು ಸಾಹಸನೇ ಬೇಡ ತಾಯಿ, ಬಿಟ್ಬಿಡು ನಾನು. ಮಧುರ, ಏನಾಯ್ತು ನಿನಗೆ? ಕರಿತಾ ಇದ್ದೀನಿ, ಹಾಗೆ ಹೋಗ್ತಿದೆಯಲ್ಲ. ಏನಾಗಿಲ್ಲ, ನನಗೆ ಆಗೋದೆಲ್ಲ ತಪ್ತು. ನೀನು ನಾನು ಅನ್ಕೊಂಡಿದ್ದ ಥರ ಇಲ್ಲ. ಸೊ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಪ್ಲೀಸ್ ಲೀವ್ ಮಿ ಅಲೋನ್. ಇಂಟ್ರೆಸ್ಟ್ ತೋರ್ಸಮ್ಮ. ನಾನೇನು ತಪ್ಪು ಮಾಡಿದ್ದೀನಿ ಅಂತ ಮಾತಾಡ್ತಿಲ್ಲ. ಯಾಕೆ? ಅಂದರೆ ನಂಗೆ ಕಣ್ಣಾರೆ ನೋಡಿದೆಲ್ಲ ಸುಳ್ಳ? ನಾನೇನು ಮಾಡಿದೆ? ನೀನೇನು ನೋಡಿದೆ? ನೀನ್ ಪರಿಚಯ ಆದಂಗಿಂದ ಅಬ್ಸರ್ವ್ ಮಾಡ್ತೇನೆ ಇದ್ದೀನಿ. ನಿನ್ನ ಆಕ್ಟಿವಿಟಿ ಸರಿ ಇಲ್ಲ. ಹುಡ್ಗಿರ್ ಮರಳಾಗ್ಲಿ ಅಂತ ನೀವು ಒಂದೇ ರೂಪ ತೋರಿಸ್ತೀರಾ. ಅದ್ ಗೊತ್ತಾಗ್ದೇ ಇರೋ ನಾವು ನಿಮ್ ಬಲೆಗ್ ಬೀಳ್ತೀವಿ. ನೀನೇನ್ ಮಾಡಿದೀಯ ಅಂತ ಹೇಳ್ತೀನಿ ಕೇಳು. ನಿನಗೆ ನನ್ನಿಂದ ಸ್ನೇಹ ಆಮೇಲೆ ಪ್ರೀತಿ ಸಿಗಲ್ಲ. ನನಗೆ ನಿನ್ನಂತ ಹುಡುಗ ಬೇಕಿಲ್ಲ. ನನ್ನ ಲೈಫ್ ಸ್ಟೈಲೇ ಬೇರೆ. ಇವಾಗ ಇದೆಲ್ಲ ಕಾಮನ್ ಮಧುರ. ಈ ಅಭ್ಯಾಸ ಇಲ್ಲದೆ ಇರೋ ಹುಡುಗರು ಎಲ್ಲೂ ಸಿಗೋದಿಲ್ಲ. ಯಾಕೆ ಸಿಗಲ್ಲ ಅಮರ್? ಈ ಪ್ರಪಂಚದಲ್ಲಿ ಎಲ್ಲರೂ ನಿಂತರನೇ ಇರ್ತಾರ. ಒಳ್ಳೆ ಸೆಲೆಕ್ಷನ್ ಮಾಡ್ಕೊಳ್ಳೋರು ಇರ್ತಾರೆ, ಕೆಟ್ಟ ಸೆಲೆಕ್ಷನ್ ಮಾಡ್ಕೊಳ್ಳೋರು ಇರ್ತಾರೆ. ಅದು ನಮ್ಮ ಯೋಚನೆ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀನ್ ಈ ರೀತಿ ಕೆಟ್ಟ ಅಭ್ಯಾಸಗಳನ್ನ ಕಲ್ತ್ಕೊಂಡಿದ್ಯಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹುಡುಗಿರ್ನ ನೋಡಿದ್ದೀನಿ. ಇವಳೇ ಬೇಕನ್ನೋ ಸ್ವಾರ್ಥ ಯಾಕೆ? ಛೇ, ಮಧುರ ಹೇಳಿದ್ದೆ ಕರೆಕ್ಟ್. ಒಳ್ಳೇದನ್ನ ಯೋಚನೆ ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ನಾನು ಚೇಂಜ್ ಆಗಲೇಬೇಕು. ಚೇಂಜ್ ಆಗಬೇಕಷ್ಟೆ. ಮಧುರನ ಪಡ್ಕೊಳ್ಳೇಬೇಕು.
ಲವ್ ಯು ಮಧುರಾ. ಹಾಯ್ ಅಮರ್. ಏನು ಯೋಚನೆ ಮಾಡ್ತಿದೀಯ ಅಮರ್? ಏನೂ ಇಲ್ಲ. ಪರಿಸ್ಥಿತಿ ಎಷ್ಟು ವಿಚಿತ್ರ ಅಲ್ಲ. ಇಷ್ಟಪಟ್ಟಿದ್ದೇನು ಸಿಗಲ್ಲ ಅನ್ಸುತ್ತೆ. ನಿಜ ಅಮರ್, ನಾವು ಇಷ್ಟಪಟ್ಟಿದ್ದೆ ಅದು ಜಲ್ದಿ ಸಿಗೋದಿಲ್ಲ. ನಿಂಗೇನೇ ಆಯಿತು? ನಿನ್ನ ಇಷ್ಟಪಡ್ತಿದ್ದೀನಿ ಅಮರ್. ನೀನು ಹೆಂಗೆ ಹೇಳ್ತೀಯೋ ಹಾಗೆ ಜೀವನ ಮಾಡ್ಕೊಂಡಿರ್ತೀನಿ. ನೀನಂದರೆ ತುಂಬ ಇಷ್ಟ ಅಮರ್, ಬಿಟ್ಟಿರೋಕ್ಕಾಗಲ್ಲ. ಐ ಲವ್ ಯು ಅಮರ್. ಏನಾಯ್ತಲೇ ನಿನ್ಗೆ? ಬೇಡ ಬಿಡಲು. ಸರ್ಕಾರ ಎಷ್ಟು ಪ್ರಚಾರ ಮಾಡತ್ತೆ, ನಿಮ್ಮ ಸ್ಟಾರ್ ಬದಲಾಗುತ್ತೆ, ಸ್ಟಾರ್ ತಿನ್ಬೇಡಿ, ಮರಣ ಬರುತ್ತೆ, ಮಾಣಿಕ್ ಚಂದ್ ತಿನ್ಬೇಡಿ, ಗೊಟಕ್ ಅಂತೀರಾ, ಗೋವಾ ತಿನ್ಬೇಡಿ, ಹಾಳಾಗೋಗ್ತೀರಾ, ಹನ್ಸ್ ತಿನ್ಬೇಡಿ. ಮಂಜಾ ಮರ್ಗೆಟ್ ಹೋಗ್ತೀಯಾ, ಮಧು ತಿನ್ಬೇಡ. ಯಾರು ತಾನೇ ತಿನ್ನಲ್ಲ, ನಾವು ದಿನಕ್ಕೆ 1-2 ತಿಂತೀವಿ. ನೀನು ಮುಂದೆ ಚಟ ಕಲ್ತ್ರೆ ಕಲಿಬೋದು ಬಿಡು. ನಾ ಈ ಚಟ ಎಲ್ಲ ಕಲಿಯಲ್ಲಪ್ಪ. ಇವೆಲ್ಲ ಚಟ ಕಲ್ತ್ರೆ ಹುಡುಗಿಯರ್ ಮೆಚ್ಚಲ್ಲ ಕಣೋ. ಹುಡುಗಿರೇ ಮಾಡ್ತಾರ ಬಿಡು, ನಮ್ದೇ ಲೆಕ್ಕ. ಹುಡುಗಿರೇನು ಕಮ್ಮಿ ಇಲ್ಲಮ್ಮ. ನಾನು ಕೂಡ ಭಾಳ ಕೇಳಿ ನೋಡ್ಲೆ. ಹುಡುಗಿಯರೆಲ್ಲ ಮಾಡ್ತಾರಂತಲ್ಲ. ಹುಡುಗಿರಾಗಿ ಈ ಥರ ಎಲ್ಲ ಅದು ಇದು ಹಾಕೋಣದು ನಂಗೆ ಇಡ್ಸಂಗಿಲ್ಲ ಬಿಡಪ್ಪ. ಹೆಣ್ಣಾಗಿ ಹೆಂಗಿರ್ಬೇಕು, ಚಂದಾಗಿ ಎಲೆ ಅಡಿಕೆ ಹಾಕ್ಕೊಂಡ್ರೆ ಆಹಾ ಕೆಂಪಾದ ತುಟಿಯನ್ನು ನೋಡಿದ್ರೆ ಮುತ್ತು ಮುತ್ತು ಕೊಡ್ಬೇಕನ್ಸುತ್ತೆ. ವಿಮಲ್ ಸಾರ್ ವಾಸನೆಗೆ 1 ಕಿಲೋಮೀಟರ್ ದೂರ ಹೋಗ್ಬೇಕನ್ಸುತ್ತೆ ನೋಡ್ಲೆ. ನಿಮ್ ಭಾಳ ಹಿಂದೆ ಐತಿ ನೋಡ್ಲೆ ತಮ್ಮ. ಈಗಿನ ಹುಡುಗಿರು ಬಾಯಲ್ಲಿ ಅದೇ ಇದು ಹಾಕೊಂಡ್ರೆ ಜಗಳ ಮಾಡಕ್ ಒಂದ್ ಕಾರಣ ಬೇಕಲ್ಲ. ಆ ಚಟ ಇದ್ರೇನೆ ಹೆಣ್ಣು ಕೊಡೋದಲ್ಲಿ, ಅವ್ನ್ ತಿಂದ್ರೇನೆ ಗಂಡಸ್ ಅಂತಾರೆ. ಗಂಡಸ್ತಾನೆ ಹೋಗ್ತೈತಂತ ಎಲ್ಲ ಪ್ರೂವ್ ಆಗೈತೆ. ಏನಾದ್ರೂ ಮಂಜು ಎಲ್ಲ ಹೆಣ್ಮಕ್ಳ ಕೈಯಲ್ಲಿ ಆಯ್ತು ನೋಡ್ಲೆ. ಹೆಂಗಪ್ಪ ಹೇಳ್ತೀಯ ಅದು? ಎಣ್ಣೆ ಹೊಡೆದು ಮನೆಗೆ ಬಂದಾಗ ಚಿಕನಿ ಖಾರ ಜಾಸ್ತಿ ಹಾಕಿ ಊಟಕ್ಕೆ ಇಡ ಅಂದಾಗ 1 ವಾರ ಬೆಡ್ರೂಮ್ ಬಾಗ್ಲು ಹಾಕ್ಲಿ, ಅದು ಹೆಂಗ್ ಚಟ ಬಿಡಲ್ಲ ನೋಡ್ತೀನಿ ನಾನು. ಮಂಜ, ಪ್ರತಿ ಯಶಸ್ವಿ ಪುರುಷ ಹಿಂದೆ ಒಂದು ಹೆಣ್ಣು ಇರ್ತಾಳೆ. ಆ ಹೆಣ್ಣು ಎಂತ ಚಂಚಲ ಮನ್ಸಿದ್ರು ದಿಕ್ಕಾಪಾಲ ಮಾಡೋ ಹಠ ಅಚಲ ಆ ಹೆಣ್ಣು ಹತ್ರ ಐತೆ. ಆಕೆ ಯಾಕೆ ಕಾರಣ ಆಗ್ಬಾರ್ದು ಅಂತೀನಿ. ಎಲ್ಲೋಗ್ತಿದೀಯ? ನಾಳೆ ಸಿಗ್ತೀನಿ. ನಡಿ. ನೀ ಹೇಳ್ದಂಗೆ ತಿಳ್ಕೊಂಡ್ಬಿಟ್ರೆ ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಬಾಳು ಸೂಪರ್ ಆಗಿರುತ್ತೆ. ಫಸ್ಟು ಚಟ ಬಿಡ್ಬೇಕಂದ್ರೆ ಗಟ್ಟಿ ನಿರ್ಧಾರ ಮಾಡ್ಬೇಕಲ್ಲಿ. ಹಂಗಾದ್ರೆ ನಮ್ಮ ದೇಹ ನಮ್ಮ ಆರೋಗ್ಯ ಚೆನ್ನಾಗಿರ್ತತೆ. ಅರ್ಥ ಆಯ್ತಾ? ಲೇ ಮಂಜ ನಡೀಲಿ, ನಿಮ್ಗೆ ಹೇಳಿ ಸಾಕಾಯ್ತು. ಪ್ರೇಮದ ಪುತ್ತಳಿ ನೀನು, ಸಂಕೋಚ ಪಟ್ಟಿಯೇನು, ನೋಡಲು ಬಂದೆ ನಾನು, ಮರೆಯಾಗಿ ಹೋದೆ ನೀನು. ಮಮತೆಯ ಮಡಿಲು ನೀನು, ಸ್ನೇಹದ ಸಂಕೋಲೆ ಏನು, ಸೇರಲು ಬಂದೆ ನಾನು, ಜೊತೆಯಾಗಿ ಇರುವೆ ಇನ್ನು. ಬೆಳದಿಂಗಳ ಬಾಲೆಯು ನೀನಾದೆ ಬಾರೆ. ಪ್ರೇಮದ ಪುತ್ತಳಿ ನೀನು, ಸಂಕೋಚ ಪಟ್ಟಿಯೇನು, ನೋಡಲು ಬಂದೆ ನಾನು, ಮರೆಯಾಗಿ ಹೋದೆ ನೀನು. ಆ ಮನಸ್ಸು ಬಯಸಿತು ನನಗೆ, ಈ ಹೃದಯ ಕೂಗಿತು ನಿನಗೆ. ಯಾರೇನೇ ಹೇಳಿದ್ದರೂ ಬಿಡಲಾರೆ ನಿನ್ನ ಕೋನಿಗೆ. ಅವಳಿದ್ದರೆ ಬಾಳಿಗೆ ಕಪ್ಪು, ನೇನಿದ್ದರೆ ಬಾಳಿಗೆ ಬಿಳುಪು. ನೀ ಜೊತೆಯಾಗಿರಲು ಎಂದು ಬಾಳೆ ಹೊಂಬೆಳಕು.
ಬಾಳೆ ಒಂಬೆಳಕು ಆ ಆ, 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 ಆ. ನಿನ್ನಿಷ್ಟದಂತೆ ನಾ ಇರುವೆ, ನೀ ಬಯಸಿದಾಗಲೇ ಬರುವೆ. ಇಷ್ಟವಿಲ್ಲದಾಗ ನಾನೆಂದೂ ದೂರ ಇರುವೆ. ನಾನಿಷ್ಟ ಪಡುವುದಕ್ಕಿಂತ ನನ್ನಿಷ್ಟ ಪಡುವವಳು ನೀನು. ಜೊತೆಯಾಗಿದ್ದರೆ ನೀನು ನಾನೆಂದೂ ಸುಖವಾಗಿರುವೆ, ಎಂದು ಸುಖವಾಗಿರುವೆ. ಮಮತೆಯ ಮಡಿಲು ನೀನು, ಸ್ನೇಹದ ಸಂಕೋಲೆ ಏನು, ಸೇರಲು ಬಂದೆ ನಾನು, ಜೊತೆಯಾಗಿ ಇರುವೆ ಇನ್ನು, ಜೊತೆಯಾಗಿ ಇರುವೆ ಇನ್ನು. ಆ, 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 ಆ. ನನ್ನ ಪ್ರೀತಿಗೆ ಉತ್ತರನೇ ಕೊಟ್ಟಿಲ್ಲ. ನನ್ನ ಪ್ರೀತಿನೇ ನೀರಲ್ಲಿ ಕೊಚ್ಕೊಂಡು ಹೋಗ್ತಾ ಇದೆ. ಅದೇ ಮಧುರ ತಾನೆ? ಹಾಂ, ನಂಗೆ ಗೊತ್ತಿತ್ತು, ಫಸ್ಟಿಂದನೂ ಡೌಟ್ ಇತ್ತು. ಮತ್ತೆ ನನ್ನ ಗತಿ? ಪ್ಲೀಸ್ ಅಮರ್, ನನಗೇನೋ ಕಮ್ಮಿ. ನಾನು ನೋಡೋಕೆ ಚೆನ್ನಾಗಿದ್ದೀನಿ ತಾನೆ? ಇಲ್ಲ ಅಂತ ಮಾತ್ರ ಹೇಳಬೇಡ ಪ್ಲೀಸ್. ನಂಗೆ ಮಧುರನೇ ಇಷ್ಟ. ಎಸ್, ಐ ಲವ್ ಹರ್. ಮಧುರಗೋಸ್ಕರ ನಾನು ತುಂಬ ಚೇಂಜ್ ಆದೆ. ನನ್ನ ಲೈಫ್ ಅವಳು. ಸಿಗರೇಟ್ ಬಿಟ್ಟಾಯಿತು, ಎಣ್ಣೆ ಗುಟ್ಕ, ಸುಮ್ಮನೆ ಸುತ್ತಾಡೋದು ಎಲ್ಲ ಬಿಟ್ಟಾಯಿತು. ಮಧುರಂಗೆ ಒಪ್ಪಿಸಿ ಅವಳು ಮದುವೆ ಆಗಿ ಚೆನ್ನಾಗಿ ನೋಡ್ಕೊತೀನಿ. ಕಾಲೇಜು, ಮನೇಲಿ, ಸಂಬಂಧಿಕರು ಎಲ್ಲರೂ ಮಧುರಳನ್ನು ಹಾಡಿ ಹೊಗಳ್ತಿದ್ದಾರೆ. ಮಗುವಿನಂಥ ಮನಸ್ಸು ಅವಳು. ನನ್ನ ಲೈಫ್ ಪಾರ್ಟ್ನರ್ ಆದರೆ ತುಂಬ ಚೆನ್ನಾಗಿರುತ್ತೆ. ಖುಷಿಯಾಗಿ ಜೀವನ ಮಾಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೇಗಾದರೂ ಮಾಡಿ ಮಧುರಂಗೆ ತಿಳಿಸ್ಬೇಕು. ಅಂದರೆ ನಾನು ಮಾತಾಡ್ತಿರೋದು ಹಳೆಯ ಮರ ಹತ್ರ ಅಲ್ವಾ? ಹಳೆಯ ಮರ ಅಲ್ಲ. ಹುಡುಗಿ ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾಳೆ. ನನ್ನ ಹಳೆ ಲೈಫ್ ಕೊನೆ ಆಯಿತು. ಮಧುರ ಬಂದ್ಲು, ನನ್ನ ಲೈಫೇ ಚೇಂಜ್ ಆಯಿತು. ಅದಕ್ಕೆ ಆಕಿನ ಕೈಯೇ ಹಿಡಿಬೇಕಂತ ಅಂದ್ಕೊಂಡಿದ್ದೀನಿ. ಗೊತ್ತಾ ನಿನಗೆ? ನೀವೊಬ್ಬರೇ ತೀರ್ಮಾನ ತಗೊಂಡ್ರೆ ಆಯ್ತಾ? ನಿಮ್ಮ ಬದಲಾವಣೆ ನೋಡಿ ನನಗೆ ತುಂಬ ಖುಷಿ ಆಯಿತು. ನಿಮ್ಮ ಪರಿವರ್ತನೆ ಜೊತೆಗೆ ಸಮಾಜದ ಪರಿವರ್ತನೆ ಕೂಡ ಚೇಂಜ್ ಮಾಡ್ತೀನಿ ಅಂತ ಮಾತು ಕೊಟ್ಟರೆ ನಾನು ನಿಮ್ಮ ಕೈ ಹಿಡಿತೀನಿ. ಥ್ಯಾಂಕ್ ಯು ಮಧುರ, ನನ್ನ ಮೈಂಡ್ ಡೈವರ್ಟ್ ಮಾಡಿದ್ದಕ್ಕೆ. ಇವತ್ತಿಂದ ನನ್ನ ಬಾಯಲ್ಲಿ ಬರೋ ಒಂದೇ ಒಂದು ಮಾತು, ಮಧುರ ಮಧುರ ಮಧುರ. ಹೌದಕ್ಕ, ಅಮರ್ ಹೇಳ್ತಿರೋದು ಸತ್ಯ. ಫಾರ್ ಎಕ್ಸಾಂಪಲ್ ನನ್ನೇ ನೋಡು, ಈ ಕಾಲಕ್ಕೆ ತಕ್ಕಂಗಿರಬೇಕು ಅಂತ ತುಂಬ ಆಸೆ ಇತ್ತು. ಅವ್ರನ್ನ ನೋಡಿ ನೀನು ಚೇಂಜ್ ಆದೆ, ನಿನ್ನನ್ನು ನೋಡಿ ಅವ್ರು ಚೇಂಜ್ ಆದರು, ನಿಮ್ಮಿಬ್ಬರನ್ನ ನೋಡಿ ನಾನು ಚೇಂಜ್ ಆಗಿದ್ದೀನಿ. ಪ್ರಾಮಿಸ್ ಮಾಡ್ತಿದ್ದೀನಿ ಅಕ್ಕ, ನಿಮ್ಮಿಬ್ಬರಿಗೂ ನನ್ನಿಂದ 4 ಜನರಿಗೆ ಒಳ್ಳೆಯದನ್ನೇ ಮಾಡ್ತೀನಿ. ನನಗೆ ತುಂಬ ಖುಷಿ ಆಗ್ತಾ ಇದೆ, ಕೆಟ್ಟದನ್ನು ಬಿಟ್ಟು ಒಳ್ಳೆ ದಾರಿಗೆ ಬಂದಮೇಲೆ. ಅದು ನಿಮ್ಮಿಬ್ಬರಿಂದನೇ ಸಾಧ್ಯ ಆಗಿದ್ದು. ಸೊ ಥ್ಯಾಂಕ್ಸ್ ಇಬ್ರಿಗೂ. ಕೆಟ್ಟದನ್ನು ಮರಿಬೇಕಂದ್ರೆ ಒಳ್ಳೆ ದಾರಿಗೆ ಬರಬೇಕು. ಒಳ್ಳೆ ದಾರಿಗೆ ಬಂದಮೇಲೆ ಗೊತ್ತಾಗೋದು ಇನ್ನೊಂದು ಕೆಟ್ಟ ದಾರಿ ಇದೆ ಅಂತ. ಈ 2 ಮನಸ್ಸು ಒಂದಾಯಿತು. ಇನ್ನು 2 ಮನೆಗಳ ಮನಸ್ಸು ಮತ್ತು ಕನಸು ಒಂದಾಗಬೇಕು. ನಮ್ಮ ಸಂಸ್ಕೃತಿ ಸಂಪ್ರದಾಯ ಎತ್ತಿ ಹಿಡಿದು ಒಳ್ಳೆ ದಾರಿಯನ್ನು ಕಂಡುಕೊಳ್ಳೋದೇ ಭಾರತೀಯರಾದ ನಮ್ಮೆಲ್ರಿಗೂ ಶೋಭೆ. ಇಂತಿ ನಿಮ್ಮ ನಿರ್ದೇಶಕ